ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಾಚೂಸ್ ಪ್ರಪಂಚ. ಆ್ಯಕ್ಚುಲಿ ನಾನಿವತ್ತು ಬಂದಿರೋದು ನನ್ನ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳ್ಕೊಳ್ಳೋಣ. ನಾನು ಯಾರು, ನನ್ನ ಬಗ್ಗೆ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 3 to 3.5 ಇಯರ್ಸ್ ಆಗಿತ್ತು. ಬಟ್ ನಾನು ಕಂಟಿನ್ಯೂಸ್ ಆಗಿ ಏನು ವೀಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ಏನು ಹಾಕ್ತಿರ್ಲಿಲ್ಲ. ಬಟ್ ಇವಾಗ ವೀಡಿಯೋಸ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಹಾಕೋಕ್ಕಿಂತ ಮುಂಚೆ ನಾನು ಯಾರು ಅಂತ, ನಾನು ಎಲ್ಲಿದ್ದೆ, ಇವತ್ತಿನ ನನ್ನ ಲೈಫ್ ಜರ್ನಿ ಏನು, ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನ ಡಿಸ್ಟ್ರಿಕ್ಟ್ ಹೊಳೆನರಸೀಪುರಲ್ಲೇ. ನಮ್ಮ ಮನೇಲಿ 4 ಜನ ಇದ್ವಿ. ನಾನು, ನಮ್ಮ ಮಮ್ಮಿ, ಡ್ಯಾಡಿ, ನನ್ನ ತಂಗಿ. ನನ್ನ ತಂಗಿಗೂ ನನಗೂ ಏನು ಅಷ್ಟೊಂದು ಏಜ್ ಡಿಫ್ರೆನ್ಸ್ ಇಲ್ಲ. 1 year to 1.5 year ಡಿಫ್ರೆನ್ಸಲ್ಲಿ ನಾವು ಹುಟ್ಟಿದ್ದು. ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲೇ ಫ್ರೆಂಡ್ಸ್. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಡಿಗ್ರಿ ತನಕನೂ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಫ್ಯಾಮಿಲಿನೂ ಅಷ್ಟೇ, ನಮ್ಮ ಡ್ಯಾಡಿ ಏನಷ್ಟು ಒಳ್ಳೆ ಕೆಲಸದಲ್ಲಿ ಏನಿರಲಿಲ್ಲ. ನಮ್ಮ ಮಮ್ಮಿ ಮನೇಲೇ ಹೌಸ್ ವೈಫ್ ಆಗಿದ್ದರು. ಸೊ ಅಷ್ಟೊಂದು ಹ್ಯಾಪಿ ಫ್ಯಾಮಿಲಿಯಲ್ಲಿದ್ದರು, ಖುಷಿಯಾಗಿದ್ವಿ. ಹಾಗೆ ನಮ್ಮದು ಸ್ಕೂಲಿಂಗ್ ಎಲ್ಲ ನಡೀತಿತ್ತು. ಆಮೇಲೆ 1 to 7 ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ನಾವು ಹೈಸ್ಕೂಲಿಗೆ ಜಾಯ್ನ್ ಆಗಬೇಕಿತ್ತು, 8th ಸ್ಟ್ಯಾಂಡರ್ಡಿಗೆ. ಸೊ ನಮ್ಮ ಡ್ಯಾಡಿ ಏನು ಮಾಡಿದ್ರಂದರೆ, ಇಂಗ್ಲೀಷ್ ಮೀಡಿಯಮ್ ತೊಗೊಬಿಡಿ, ಮುಂದೆ ಫ್ಯೂಚರಿಗೆ ನಿಮಗೂ ಹೆಲ್ಪ್ ಆಗುತ್ತೆ, ಒಳ್ಳೆ ಸ್ಕೋಪ್ ಇರುತ್ತೆ ಅಂತ ಹೇಳಿದ್ರು. ನಾನು ಏನು ಯೋಚನೆ ಮಾಡಿದೆ, ಸರಿ ಅಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ ತೊಗೊಂಡೆ. ಬಟ್ 1 to 7 ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿ, ಸಡನ್ನಾಗಿ 8th ಇಂಗ್ಲೀಷ್ ಮೀಡಿಯಮ್ ಪ್ರತಿಯೊಂದು ಸಬ್ಜೆಕ್ಟು ಇದರಲ್ಲೇ ಇರುತ್ತೆ, ಇಂಗ್ಲೀಷಲ್ಲೇ. ಸೊ ಅದು ನನಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಓದೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಮೋರೋವರ್ ನನಗೆ ಈ ಮ್ಯಾಥ್ಸು ಸೈನ್ಸ್ ಅಂದ್ರೇ ಆಗಲ್ಲ ಫ್ರೆಂಡ್ಸ್. ನಾನು ಇವತ್ತಿಗೂ ಮ್ಯಾಥ್ಸು ಸೈನ್ಸ್ನ ಹೇಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಫ್ಯೂಚರಲ್ಲ ನನ್ನ ಮಗಳಿಗೆ ಹೆಂಗೆ ಹೇಳ್ಕೊಡ್ತೀನಿ ಅಂತ. ಸೊ ಹಂಗೆ ಆಯಿತು. ಸೊ ಅದಾದಮೇಲೆ 10th ಸ್ಟ್ಯಾಂಡರ್ಡಲ್ಲಿ ನನಗೆ ಅಷ್ಟೊಂದು ಸ್ಕೋರ್ ಮಾಡೋಕ್ಕೂ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಜಸ್ಟ್ ಒಂದು 50% ಏನೋ ಬಂದಿತ್ತು. ಅದಾದಮೇಲೆ ಒಂದು 7th ಸ್ಟ್ಯಾಂಡರ್ಡ್ ತನಕ ನನಗೆ ನಮ್ಮದು ಫ್ಯಾಮಿಲಿದು ಫಿನಾನ್ಷಿಯಲ್ ಸ್ಟೇಟಸ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ಸ್. ನಮ್ಮದೇ ಒಂದು ಜಗತ್ತಿತ್ತು. ಬೆಳಗ್ಗೆ ಸ್ಕೂಲಿಗೆ ಹೋದರೆ ಮಧ್ಯಾಹ್ನ ಬಂದು ಸಂಜೆ ತನಕ ಆಟ 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 ಎಷ್ಟು ಆಟ ಆಡಿದ್ದೀವಿ ಅಂದರೆ, ನಾನು ನನ್ನ ಜೀವನದ ಒಂದು ಅತ್ಯಮೂಲ್ಯ ಕ್ಷಣಗಳನ್ನ ಕಳೆದಿದ್ದೀನಿ ನನ್ನದು ಪ್ರೈಮರಿ ಸ್ಕೂಲ್ ಲೈಫ್ ಸ್ಟೋರಿಯಲ್ಲಿ. ಸೊ ಅದಾದಮೇಲೆ 8th ಸ್ಟ್ಯಾಂಡರ್ಡಿಗೆ ಬರೋ ಅಷ್ಟರೊಳಗಡೆ ನಮ್ಮ ಫ್ಯಾಮಿಲಿಲೇ ಸ್ವಲ್ಪ ಮಮ್ಮಿ ಡ್ಯಾಡಿ ನಡುವೆ ಜಗಳ ನಡೆಯೋದು, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸು ಎಲ್ಲ ಅವಾಗವಾಗ ಸ್ವಲ್ಪ ತಲೆಗೆ ಬರೋಕ್ಕೆ ಗೊತ್ತಾಯಿತು. ತುಂಬ ಹತ್ತಿದ್ದೀವಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಹತ್ತಿದ್ದೀವಿ. ಒಬ್ಬಳು ತಾಯಿ ಆದವಳು ಮಕ್ಕಳಿಗೆ ಯಾವ ಥರ ಪ್ರೀತಿ ಕೊಡ್ತಾಳೋ, ಆ ಪ್ರೀತಿ ನಮಗೆ ನಮ್ಮ ತಾಯಿಯಿಂದ ಸಿಕ್ಕಿಲ್ಲ. ಯಾಕೆ ಅಂದರೆ ನಾವಿಬ್ಬರು ಹೆಣ್ಮಕ್ಳೇ ಹುಟ್ಟಿದ್ದು. ಡ್ಯಾಡಿ ಏನಷ್ಟು ಒಳ್ಳೆ ಕೆಲಸದಲ್ಲಿ ಇರಲಿಲ್ಲ. ಸೊ ಇಬ್ಬರು ಹೆಣ್ಮಕ್ಳೇ ಆದರೂ ತುಂಬ ಖರ್ಚು ಬರುತ್ತೆ, ಹೆಂಗಪ್ಪ ಇವ್ರನ್ನ ಸಾಕೋದು, ಇವ್ರನ್ನ ಹೆಂಗೆ ಮದುವೆ ಮಾಡೋದು ಅನ್ನೋ ಒಂದು ವಿಷಯಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ನಮ್ಮ ಮಮ್ಮಿ ನಮ್ಮಿಬ್ಬರನ್ನ ತುಂಬ ಹೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಒಂದೇ ಒಂದು ಪ್ಯಾಂಪರಿಂಗ್ ಕೂಡ ನನಗೆ ನಮ್ಮ ಮಮ್ಮಿಯಿಂದ ಸಿಕ್ಕಿಲ್ಲ ಫ್ರೆಂಡ್ಸ್. ನಾನು ಬ್ಲೇಮ್ ಮಾಡ್ತಾಯಿಲ್ಲ ನಮ್ಮ ಮಮ್ಮಿ ಕೆಟ್ಟವರು ಅಂತ. ಅವ್ರವ್ರ ತಲೆ ಒಳಗಡೆ ಏನಿತ್ತು ಅದು ನಾವು ಚೇಂಜ್ ಮಾಡೋಕ್ಕೂ ಆಗಲ್ಲ. ಸೊ ದಟ್ ನಾನು ಈ ವಿಷಯದಲ್ಲಿ ನಮ್ಮ ಡ್ಯಾಡಿನ ತುಂಬ ನೆನೆಸ್ಕೊತೀನಿ. ನಮ್ಮ ಮಮ್ಮಿ ಕೊಡೋಕ್ಕಾಗದೇ ಇರೋ ಪ್ರೀತಿನ ಚಿಕ್ಕ ವಯಸ್ಸಲ್ಲಿ ನಮಗೆ ನಮ್ಮ ಡ್ಯಾಡಿ ಕೊಟ್ಟಿದ್ದಾರೆ. ಸೊ ಆ ಗ್ಯಾಪಲ್ಲಿ ನಾನು ನನ್ನ ತಂಗಿ ತುಂಬ ಕ್ಲೋಸ್ ಆದ್ವಿ. ಒಂದು ಹೈಸ್ಕೂಲ್ ಸ್ಟಾರ್ಟ್ ಆದಾಗ ಅವಳಿಗೂ ನನಗೂ 1 year ಡಿಫ್ರೆನ್ಸ್ ಇರೋದ್ರಿಂದ ನಂದು ಫೀಲಿಂಗ್ಸ್ ಅವಳದು ಫೀಲಿಂಗ್ಸ್ ಮ್ಯಾಚ್ ಆಗುತ್ತೆ. ತುಂಬ ಮಾತಾಡಿದ್ದೀವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಒಟ್ಟಿಗೆ ಹತ್ತಿದ್ದೀವಿ, ಒಟ್ಟಿಗೆ ನಕ್ಕಿದ್ದೀವಿ, ತುಂಬಾ ನಕ್ಕಿದ್ದೀವಿ, ಹತ್ತಿದ್ದೀವಿ ಅನ್ನೋದಕ್ಕಿಂತ ಜಾಸ್ತಿ. ನಮ್ಮದು ಫಿನಾನ್ಷಿಯಲ್ ಸ್ಟೇಟಸ್ಸು ಏನೂ ಮನಸ್ಸಲ್ಲಿ ಇಲ್ದಂಗೆ ನಮ್ಮದು ಒಂದು ಚೈಲ್ಡ್ಹುಡ್ನ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್ಸ್. ಬಟ್ ನಮ್ಮದು ಲೈಫ್ ಹೀಗೆ ಅಂತ ನಮಗೆ ಗೊತ್ತಾಗಿದ್ದು ಯಾವಾಗ ನಾವು ಕಾಲೇಜಿಗೆ ಎಂಟರ್ ಆದ್ವೋ ಆವಾಗ. ನನಗೊಂದು ದೊಡ್ಡ ಕಾಲೇಜಲ್ಲಿ ಒಂದೊಳ್ಳೆ ಎಜುಕೇಷನ್ನ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ನಮ್ಮ ಫ್ಯಾಮಿಲಿ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿಲ್ಲದೆ ಇರೋದು ಕಾರಣ ನಮ್ಮ ಮನೆಯವ್ರು ಯಾವುದಕ್ಕೆ ಸೇರಿಸ್ತಾರೆ ಅಲ್ಲಿಗೆ ಸೇರಿ ನಾನು ಓದಬೇಕಾಗಿತ್ತು.
ಬಟ್ ನಂದು 10th ಮುಗಿದ್ಮೇಲೆ ಅಷ್ಟೊಂದೇನು ಒಳ್ಳೆ ಪರ್ಸೆಂಟೇಜ್ ಬರಲಿಲ್ಲ. ಜಸ್ಟ್ ಸೆಕೆಂಡ್ ಕ್ಲಾಸ್ ನಂದು 52% ಅಷ್ಟೇ ಅನಿಸುತ್ತೆ. ನಂದು 10 ಮುಗಿದ್ಮೇಲೆ ನನಗೆ ಸೈನ್ಸ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಆರ್ಟ್ಸು ಥಿಯರಿ ಯಾರು ಓದ್ತಾಳೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾನು ಕಾಮರ್ಸ್ ತೊಗೊಂಡೆ. ಬಟ್ ಕಾಮರ್ಸಿಗೆ ಬಂದಮೇಲೆ ಅಲ್ಲಿದು ಬಿಸ್ನೆಸ್ ಸ್ಟಡೀಸು, ಅಕೌಂಟ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗೋಯಿತು. ನಂಗೆ ತುಂಬ ಲವ್ ಮಾಡೋಕ್ಕೆ ಶುರು ಮಾಡಿದೆ ನಾನು ತೊಗೊಂಡಿದ್ದ ಕಾಂಬಿನೇಷನ್ನ. ಸೊ ಹಂಗೆ ಓದಿ ಸೆಕೆಂಡ್ ಪಿ ಯು ಸಿಲಿ ನನಗೆ 66% ಬಂತು. ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ನನಗೇನೆ ನನ್ನ ಮೇಲೆ ಒಂಥರ ಪ್ರೌಡ್ ಫೀಲ್ ಆಯಿತು. ಅದಾದಮೇಲೆ ಡಿಗ್ರಿಗೆ ಜಾಯ್ನ್ ಆದೆ. ಡಿಗ್ರಿಲೂ ಒಳ್ಳೆ ಪರ್ಸೆಂಟೇಜ್ ಬಂತು. ಆವಾಗಲೇ ನನ್ನ ಸೆಕೆಂಡ್ ಪಿ ಯು ಸಿ ಇದ್ದಾಗಲೇ ಡಿಸೈಡ್ ಮಾಡಿದ್ದೆ ಫ್ರೆಂಡ್ಸ್. ಏಕೆಂದರೆ ಯಾವಾಗಲೂ ಮನೇಲಿ ಜಗಳ, ಮನೆಗೆ ಬಂದ್ರೇ ನೆಮ್ಮದಿ ಇರ್ತಿರ್ಲಿಲ್ಲ. ಯಾವಾಗ ಕೆಲ್ಸಕ್ಕೆ ಹೋಗ್ತೀಯಾ, ಎಲ್ಲಿ ಕೆಲ್ಸಕ್ಕೆ ಹೋಗ್ತೀಯಾ ಅಂತಲೇ ಜಾಸ್ತಿ ಕೇಳ್ತಾ ಇರ್ತರು. ಸೊ ದಟ್ ನಾನು ಆವಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ, ಇಲ್ಲ ಇವ್ರ ಹತ್ರ ಇರಬಾರ್ದು. ಎಲ್ಲರೂ ಒಂದು ಹಾಳು ಬಿದ್ದು ಹೋದರೂ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಾದರೂ ಬದುಕಬೇಕು ಅಂತ ಡಿಸೈಡ್ ಮಾಡಿ ನಾನು ಡಿಗ್ರಿ ಮುಗಿಯೋದನ್ನೇ ಕಾಯ್ತಾಯಿದ್ದೆ. ಡಿಗ್ರಿ ಮುಗ್ದು ಬೆಂಗ್ಳೂರು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಬಟ್ ನನ್ನ ಫ್ರೆಂಡ್ ಒಬ್ಬಳು ಈ ಥರ ಒಂದು SKDRDP ಒಂದು ಕಂಪನಿ ಇದೆ, ಒಂದು ಸಂಘ ಥರ ಅದು. ಸೊ ಅಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇದೆ ಅಂತ ಹೇಳಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ. ಟಚ್ವುಡಲ್ಲಿ ಸೆಲೆಕ್ಟ್ ಕೂಡ ಆದ್ವಿ. ಆ ಕಾಲಕ್ಕೇ ನನಗೆ ಒಳ್ಳೆ ಸ್ಯಾಲ್ರಿನೇ ಸಿಗ್ತಾಯಿತ್ತು ಫ್ರೆಂಡ್ಸ್, ಒಳ್ಳೆ ನರಸೀಪುರದಲ್ಲಿ. ಇದರಲ್ಲಿ ಒಂದು ಒಳ್ಳೆ ಫೆಸಿಲಿಟೀಸ್ ಕೂಡ ಇತ್ತು. ಬಟ್ ನಾನೇನಕ್ಕೆ ಕ್ವಿಟ್ ಮಾಡಿದೆ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕಿತ್ತು. ಡೈಲಿ ಒಂದು 5:30ಗೆ ಎದ್ದೇಳಬೇಕಿತ್ತು. ನಾನು ಏನು ಬೇಕಾದರೂ ಬಿಟ್ಬಿಡ್ತೀನಿ, ನಿದ್ದೆ ಬಿಡೋಲ್ಲ ಫ್ರೆಂಡ್ಸ್. ರೇರ್ ಕೇಸಲ್ಲಿ ಒಂದು 5:30ಗೆ ಎದ್ದೇಳ್ಬೋದು. ದಿನ 5:30ಗೆ ಎದ್ದೇಳಬೇಕು ಅಂದರೆ ನನಗದು ಕಷ್ಟ ಆಗ್ತಿತ್ತು. ಸೊ ನಾನಲ್ಲಿ ಜಾಬ್ ಕ್ವಿಟ್ ಮಾಡಿದೆ. ಸೊ ನನ್ನ ಪ್ಲ್ಯಾನ್ ಇದ್ದಿದ್ದು ಬೆಂಗ್ಳೂರಿಗೆ ಹೋಗ್ಬೇಕಂತಾನೆ. ಸೊ ನನ್ನೊಬ್ಬರು ಸೀನಿಯರ್ ಅಕ್ಕನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಬೆಂಗ್ಳೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲೇ ಇದ್ದರು. ಸೊ ಇಬ್ಬರು ಡಿಸೈಡ್ ಮಾಡಿ ಇಬ್ಬರು ಬೆಂಗ್ಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋಗಿ ನಾನು ಇಲ್ಲಿದ್ದಷ್ಟು ದಿನವೂ ಕಣ್ಣೀರೇ ನಂದು. ಒಂದು ಪ್ರೀತಿ ಇಲ್ಲ, ಮಮ್ಮಿ ಡ್ಯಾಡಿ ಪ್ರೀತಿ ಇಲ್ಲ. ಯಾವಾಗ ನೋಡಿದ್ರೆ ಯಾವಾಗ ಕೆಲ್ಸಕ್ಕೆ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯಾ, ಬರೀ ಇದೆ. ಒಟ್ನಲ್ಲಿ ನಾನು ಅರ್ನ್ ಮಾಡಬೇಕಿತ್ತು ಅನ್ನೋ ಒಂದು ಮೈಂಡ್ಸೆಟ್ಟೇ ಇದ್ದಿದ್ದು ನಂದು ಒಂದು ಪರಿಸ್ಥಿತಿ. ಸೊ ನಾನು ಅಲ್ಲಿಗೆ ಹೋಗಿ ಒಂದು ವಾರ ಅವ್ರದ್ದು ಬರೀ ಜಗಳ ಗಲಾಟೆ ಇಲ್ಲದೆ ಒಂದು ಮೈಂಡೇ ನಂದು ಒಂಥರ ಹ್ಯಾಪಿ ಲೈಫ್ನ ಲೀಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಬೆಂಗಳೂರಲ್ಲಿ ಪ್ರತಿಯೊಂದು ತಿನ್ನೋದ್ರಿಂದ ಇರ್ಬೋದು, ಉಡೋದ್ರಿಂದ ಇರ್ಬೋದು, ನಮ್ಗೆ ಇಷ್ಟ ಬಂದಂಗೆ ಇರೋದ್ರಿಂದ ಇರ್ಬೋದು, ನಗೋದ್ರಿಂದ ಇರ್ಬೋದು, ತುಂಬಾ ಖುಷಿ ಲೈಫ್ನ ಲೀಡ್ ಮಾಡಿದ್ದೀನಿ ಅಲ್ಲಿ. ಸೊ ನಾನು ಹೋಗೊಂದು 6 ತಿಂಗಳಿಗೆ ರಂಜುನು ಬಂದಳು, ನನ್ನ ತಂಗಿನೂ ಬಂದಳು. ಅಲ್ಲಿಂದ ನಾನು ಅವಳು ಒಂದು ಲೈಫ್ನ ಅಲ್ಲಿ ಲೀಡ್ ಮಾಡಿರೋದು ನನ್ನ ಜೀವನದ ಒಂದು ಅತ್ಯಮೂಲ್ಯ ಕ್ಷಣ ಅಂತಲೇ ಹೇಳ್ಬೋದು. ನನ್ನ ತಂಗಿಯಿಂದ ನಾನು ತುಂಬಾ ನಕ್ಕಿದ್ದೀನಿ. ಟಿಲ್ ಟುಡೇಗೂ ಅವಳು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಫಿನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು. ಒಂದು ಹ್ಯಾಪಿ ಅಟ್ಮಾಸ್ಫಿಯರ್ನೇ ಕ್ರಿಯೇಟ್ ಮಾಡ್ತಾಳೆ. ಅವಳ ಜೊತೆಗಿದ್ರೇ ಒಂದು ಹ್ಯಾಪಿ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಹಂಗೆ ಟೈಮ್ ಇಬ್ರಿಗೂ ಒಂದೇ ಕಂಪ್ನೀಲಿ ಕೆಲಸ ಸಿಕ್ತು. ಇಬ್ಬರು ಒಂದೇ ಕಂಪ್ನೀಲಿ ಕೆಲಸ ಮಾಡ್ತಿದ್ವಿ. ಒಂದೇ PG, ಒಂದೇ ರೂಮಲ್ಲಿದ್ವಿ. ಆ್ಯಂಡ್ PG ಸೆಟ್ ಆಗಿಲ್ಲ ಅಂತ ಮನೆ ಕೂಡ ಮಾಡ್ಕೊಂಡಿದ್ವಿ. ಅಲ್ಲಂತೂ ತುಂಬಾ ಖುಷಿಯಾಗಿದ್ವಿ ಫ್ರೆಂಡ್ಸ್, ನಾನು ಅವಳು. ಹಂಗೇ ಟೈಮ್ ಹೋಗ್ತಾಯಿತ್ತು. ಸೊ ಇಬ್ಬರು ಸೇಮ್ ಕಂಪನಿದು ಜಾಬ್ ಕ್ವಿಟ್ ಮಾಡಿದ್ವಿ. ಅವಳು MSc ಮಾಡಬೇಕಿತ್ತು ಫರ್ದರ್ ಸ್ಟಡೀಸಿಗಂತ ಮೈಸೂರು ಹೊರಟೋದ್ಲು. ನನಗೆ ನನ್ನ ಫೀಲ್ಡ್ ಜಾಬ್ ಸಿಕ್ತು, ಅಕೌಂಟಿಂಗ್ ಫೀಲ್ಡಲ್ಲಿ, ಆಡಿಟರ್ ಆಫೀಸಲ್ಲಿ. ಸೊ ನಾನು ಅಲ್ಲಿಗೆ ಹೋಗಿ ಅಲ್ಲೇ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೆ. ಒಂದು 6 ಇಯರ್ಸ್ ಏನೋ ಮಾಡಿದೆ. 6 ಇಯರ್ಸ್ ಏನೋ ಮಾಡಿದೆ. ಅದಾದಮೇಲೆ ಕೊರೋನಾ ಬಂತು. ಕೊರೋನಾ ಬರೋಕ್ಕಿಂತ ಮುಂಚೆನೇ ನನಗೆ ಮದುವೆಗೆ ಗಂಡನ್ನ ಹುಡುಕ್ತಾಯಿದ್ರು. ಸೊ ನಾವಿದ್ದಿದ್ದು ತುಂಬ ಚಿಕ್ಕ ಮನೆ ಫ್ರೆಂಡ್ಸ್. 4 ಜನ ಕಂಫರ್ಟೇಬಲ್ಲಾಗಿ ಇರ್ಬೋದಿತ್ತು ಆ ಮನೆ ಒಳಗಡೆ. ಅಷ್ಟು ಬಿಟ್ಟರೆ 5ನೇವ್ರು ಯಾರು ಇನ್ನೊಬ್ಬರು ವ್ಯಕ್ತಿ ಬಂದರೆ ಅವ್ರಿಗೆ ಮಲ್ಗೋಕ್ಕೂ ಕೂಡ ಪ್ರಾಬ್ಲಮ್ ಇತ್ತು, ಅಷ್ಟು ಚಿಕ್ಕ ಮನೆ. ಸೊ ನಾನು ನಮ್ಮ ಮಮ್ಮಿ ಡ್ಯಾಡಿಗೆ ಏನು ಹೇಳಿದೆ ಅಂದರೆ, ಇಲ್ಲ ಮನೆ ಕಟ್ಟಿಸ್ಬಿಟ್ಟು ಮದುವೆ ಆಗ್ತೀನಿ, ಮನೆ ಕಟ್ಟಿಸ್ಬಿಡೋಣ ಅಂತ ಅಂದೆ. ಸೊ ನಮ್ಮ ಮನೆಯಿಂದ ನೆಕ್ಸ್ಟ್ ರೋಡಿಗೇ ನಮ್ಮದೊಂದು ಚಿಕ್ಕ ಸೈಟ್ ಇತ್ತು. ಸೊ ಓಕೆ, ನಾನೇ ಹಿಂಗೆ ಹೇಳ್ತಿದ್ಮೇಲೆ ಇನ್ನು ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಅವರು ಒಪ್ಕೊಂಡು ಸೊ ಮನೆ ಕಟ್ಟಿದ್ವಿ. 2019 ಮನೆ ಕಟ್ಟಿದ್ವಿ. ಮನೆ ಕಟ್ಟಿ ಒಂದು 4 ಮಂತ್ಸಿಗೇನೋ ಕೊರೋನಾ ಬಂತು. ಆ ಟೈಮಲ್ಲೂ ನನಗೆ ಹುಡುಕ್ತಿದ್ರು, ಬಟ್ ಯಾವುದೂ ಸೆಟ್ ಆಗಿರಲಿಲ್ಲ. ಸೊ ಆ ಇಯರು ಫುಲ್ ಮತ್ತೆ ನಾನು ನಂದು ವರ್ಕಿಗೆ ಮತ್ತೆ ರಿಜಾಯ್ನ್ ಆಗಿ ಮತ್ತೆ ಹಂಗೆ ನಡೀತಿತ್ತು. ಮತ್ತೆ 2021 ಅಗೇನ್ ಮತ್ತೆ ಕೊರೋನಾ ಸೇಮ್ ಟೈಮಲ್ಲೇ.
ಬಟ್ ನನಗೆ ಎರಡೆರಡು ಸಲವೂ ಕೊರೋನಾ ಬಂದಿತ್ತು ಫ್ರೆಂಡ್ಸ್. 2 ಸಲವೂ ಸಾವನ್ನೇ ಗೆದ್ಕೊಂಡು ಬಂದಿದ್ದೀನಿ ನಾನು. ಅದಾದಮೇಲೆ 2021ನಲ್ಲಿ ಕೊರೋನಾ ಬಂದಿದ್ದರಿಂದ ಆಫೀಸಿಗೆ ಲೀವ್ ಹಾಕಿ ನಾನು ಇಲ್ಲಿಗೆ ಬಂದೆ. ಆ ಟೈಮಲ್ಲಿ ಅಲ್ಲಿ ಮದುವೆಗೆ ಹುಡುಗನ ಹುಡುಕ್ತಾ ಇದ್ರಲ್ವ. ಸೊ ನನ್ನ ಇಂಟೆನ್ಷನ್ ಇದ್ದಿದ್ದು ಹುಡುಗ ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಹುಡುಗ ನಾನು ಮದುವೆ ಆಗ್ತೀನಿ ಅಂತ ನನ್ನ ಮಮ್ಮಿ ಡ್ಯಾಡಿಗೆ ಹೇಳಿದ್ದೆ. ಸೊ ಅದೇ ಥರ ಒಂದು ಹುಡುಗನ ಹುಡುಕಿ ನನಗೆ ಕಾಲ್ ಮಾಡಿದರು, ಈ ಥರ ಇದೆ ಬಾ ಅಂತ. ಸೊ ಹೋದಾಗ ಅವರು ನಮ್ಮ ಮನೆಗೆ ಬಂದರು, ಈ ಥರ ಎಲ್ಲ ಮಾತಾಡಿದ್ವಿ. ಸೊ ಎಲ್ಲ ಓಕೆ ಆಯ್ತು. ಇನ್ನು ನನಗೆ ಬೇಕಾಗಿದ್ದು ಬೆಂಗಳೂರಲ್ಲೇ ಇರಬೇಕು, ನನ್ನ ಫ್ಯೂಚರ್ ಬೆಂಗಳೂರಲ್ಲೇ ಇರಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಅವರು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ರು, ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ದೆ. ಓಕೆ ಅಂತ ಹೇಳಿ ಮದುವೆ ಆದ್ವಿ. ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ನಾನು ಹುಟ್ಟಿದಾಗಿಂದ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ನಮ್ಮ ಫ್ಯಾಮಿಲೀಲಿ ಯಾವತ್ತೂ ಖುಷಿಯಾಗಿಲ್ಲ. ಒಂದು ತಿನ್ನೋ ವಿಷಯದಿಂದನೇ ಹಿಡಿದು ಕೂಡ ಇಲ್ಲ, ಖುಷಿಯಾಗಿಲ್ಲ. ಬಟ್ ಯಾವಾಗ ನಾನು ರವಿನ ಮದುವೆ ಆದ್ನೋ ಅವತ್ತಿಂದ ಏನೊಂದು ರಿಚ್ ಲೈಫು, ರಾಯಲ್ ಲೈಫು ಲೀಡ್ ಮಾಡೋಕ್ಕಾಗಿಲ್ಲ ಅಂದರು, ಸಮ್ ಮ್ಯಾಟರ್ಸಲ್ಲಿ ತುಂಬಾ ನೆಮ್ಮದಿಯಾಗಿದ್ದೀನಿ. ಸಮ್ ಮ್ಯಾಟರ್ಸಲ್ಲಿ ಕಂಪೇರ್ ಟು ನಮ್ಮ ಮಮ್ಮಿ ಡ್ಯಾಡಿ ಫ್ಯಾಮಿಲಿ. ಅದಕ್ಕೆ ನಾನು ರವಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಏನು ಹೇಳಿದ್ರು ಬೇಡ ಅನ್ನಲ್ಲ, ನಿಂಗೆ ಏನು ಅನಿಸುತ್ತೆ ಮಾಡು, ನಿಂಗೆ ಹೆಂಗೆ ಅನಿಸುತ್ತೆ ಹಂಗಿರು ಅಂತ ಹೇಳ್ತಾರೆ. ಬಟ್ ನಾವು ಜಗಳ ಆಡಿದ್ದೀವಿ, ಜಗಳನೇ ಆಡಿಲ್ಲ ಅಂತ ಏನಲ್ಲ, ಬಟ್ ಜಗಳಿಗಿನ್ನ ಜಾಸ್ತಿ ಪ್ರೀತಿ ಮಾಡ್ತೀವಿ. ನಾವು ಜುಲೈ 2021ನಲ್ಲಿ ಮದುವೆ ಆದ್ವಿ. ನೆಕ್ಸ್ಟ್ ಮಂತಿಗೆ 5 years ಕಂಪ್ಲೀಟ್ ಆಗುತ್ತೆ. ಮದುವೆ ಆಗಿ 1.5 ವರ್ಷಕ್ಕೆ ನನಗೆ ಮಗಳು ಹುಟ್ಟಿದ್ಲು, ಅನನ್ಯ. ನಮ್ಮ ಮಮ್ಮಿ ನನಗೆ ಏನು ಪ್ರೀತಿ ಕೊಟ್ಟಿಲ್ವೋ ಅದಕ್ಕಿಂತ 1000 ಪಟ್ಟು ನಾನು ಅವಳನ್ನ ಪ್ರೀತಿಸ್ತೀನಿ. ಅಮ್ಮ ಅಂದರೆ ಏನು, ಅಮ್ಮನ ಪ್ರೀತಿ ಅಂದರೆ ಏನು ಅಂತ ಅವಳಿಗೆ ಗೊತ್ತು ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವಳು ಚೆನ್ನಾಗಿರಬೇಕು, ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದೇ ನಮ್ಮದು ಲೈಫ್ದು ಒಂದು ಗೋಲ್ ಅಷ್ಟು ಫ್ರೆಂಡ್ಸ್. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇಲ್ಲಿಗೆ ಬಂದು ನಿಂತಿದೆ ನಮ್ಮದು ಲೈಫ್ ಜರ್ನಿ. ಸೊ ಇದೊಂದು ಮ್ಯಾಟರ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.